ಎವ್ರಿವಾನ್, ನಾನು ಸುಷ್ಮಾ. ವೆಜೆಂಡರ್ಸ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ಒಂದು ಬೆಸ್ಟ್ ಡೇರೆ ಗಾರ್ಡನ್ಗೆ ಈಗ ನಾನು ಬಂದಿದ್ದೀನಿ. ಸೊ ಈ ಡೇರೆ ಗಾರ್ಡನನ್ನು ನಿಮ್ಮ ಜೊತೆಗೆ ಶೇರ್ ಮಾಡೋಣ ಇವತ್ತು ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಈ ಹೂಗಳನ್ನೆಲ್ಲ ಹೇಗೆ ಅವರು ಬೆಳೆಸಿದ್ದಾರೆ ಏನು ಹೇಳೋದನ್ನು ಕಂಪ್ಲೀಟಾಗಿ ಅವ್ರ ಹತ್ರನೇ ಕೇಳ್ತಾ ಒಂದು ಒಳ್ಳೆ ಇನ್ಫಾರ್ಮೇಷನನ್ನು ನೀವು ಕೂಡ ಕಲೆಕ್ಟ್ ಮಾಡ್ಕೊಳ್ಬೋದು. ಹಾಗಾದರೆ ನೋಡ್ತಾ ಹೋಗೋಣ ಅಲ್ವಾ? ನಮಸ್ಕಾರ ಮೇಡಮ್. ನಮಸ್ಕಾರ. ತಮ್ಮ ಹೆಸರು? ನಮ್ಮ ಹೆಸರು ಜಯ ಹೆಗ್ಡೆ ಹೇಳಿ ನನ್ನ ಹೆಸರು. ನಾನು 32 ವರ್ಷದಿಂದ ಮಾಡ್ತಾ ಇದ್ದೆ. ಡೇರೆ ಗಿಡನ. ಎಷ್ಟು ಜಾತಿ ಇದೆ ಸುಮಾರು? ಈ ಸತಿ ರಾಶಿ ಕಡಿಮೆ ಇತ್ತು, ಒಂದು 25-30 ಜಾತಿ ಇದ್ದೇನ. ಈ ಸತಿ ನಮ್ಮಲ್ಲಿ ಒಂದು ಪಾಪನು ಇದ್ದು, ಹಂಗಾಗಿ ನಾನು ಯಾವುದೇ ಗಿಡ ಮಾಡಿದ್ನಿಲ್ಲ. ಮೇಂಟೈನ್ ಮಾಡೋದು ಕಷ್ಟ ಆಗ್ತು ಹೊಳಿ, ಅದಕ್ಕೆ ಯಾವುದೇ ಗಿಡ ಮಾಡಿದ್ನಿಲ್ಲ. ಇದ್ದಿದ್ದ ಜಾತಿದೆಯಾ ಇಟ್ಟಿದೆ ಅಷ್ಟೇ. ಕಳಕಂಬಳ ಗಾಳಿ. ಎಲ್ಲ ಗಿಡನು ನೋಡ್ತಾ ಹೋಗೋಣ ಈಗ. ಇದು ಯಾವ ಟೈಪ್ ಡೇರೆ? ಇದು ಮಡಿಕೇರಿ ಕಡ್ಡಿ ಹೇಳಿ. ಈಗ ಹೆಂಗದ್ದು ಒಂದಷ್ಟು ಫ್ರೆಂಡ್ಸ್ ಸರ್ಕಲ್ ಎಲ್ಲ ಇರ್ತು. ಅವಾಗ ಈಗ ದಿವ್ಸ ಫೋಟೋ ನೋಡ್ತೀವಲ್ಲ, ಹೆಂಗವು ಹಾಕ್ತೀಯ ಅವು ನೋಡ್ತಾ ಇದು ಎನ್ ಜೊತೆ ಎನ್ನ ಹತ್ರ ಇಲ್ಲೇ ಎಕ್ಸ್ಚೇಂಜ್ ಮಾಡ್ಕೈತೆ. ಮಡಿಕೇರಿ ಕಡ್ಡಿ ಹೇಳಿ ಹೇಳ್ತೀವಿ. ಮಡಿಕೇರಿ ಕಡ್ಡಿ ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್. ಇದು ಒಂಥರ ಹೇಳಕ್ಕಾಗಲ್ಲ, ನೋಡಿದ್ರೇನೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇದು. ಮತ್ತೆ ಗಿಡ ತುಂಬಾ ಆಗಿದೆ ನೋಡಿ. ನೀವು ಏನ್ ಗೊಬ್ಬರ ಹಾಕ್ತೀರಾ ಇದಕ್ಕೆ ಗಿಡಕ್ಕೆಲ್ಲ? ನಾವು ವಿಶೇಷವಾಗಿ ಬೇರೆ ಯಾವ್ದು ಗೊಬ್ಬರ ಕೊಡ್ತೀವಿಲ್ಲ, ದೊಡ್ಡಿ ಗೊಬ್ಬರನೇ ಕೊಡ್ತೀಯ. ಸ್ಲರಿ ಮತ್ತೆ ಗೊತ್ತ ಸೇರ್ಸಿ ಇಟ್ಕೊಂಡು ಅದನ್ನೇ ಹಾಕ್ತಾ ಬರ್ತೀಯ. ಬಿಟ್ರೆ ಬೇರೆ ರಾಸಾಯನಿಕ ಗೊಬ್ಬರ ಯಾವ್ದು ಕೊಡಲು ಹೋಗ್ತಿಲ್ಲ. ಈಗ ಸ್ಲರಿ ಇದೆಲ್ಲ ಸಿಗದೆ ಹೋದವ್ರು ಏನ್ ಹಾಕ್ಬಹುದು ಇದಕ್ಕೆ? ಬೇರೆ ಎರೆಹುಳು ಗೊಬ್ಬರ ಇದೆಲ್ಲ ಹಾಕ್ಬಹುದಾ? ಬೇರೆ ಗೊಬ್ಬರನ ಅಥವಾ ಈ ಭೂಮಿ ಕಹಳ ಒಂದು ಗೊಬ್ಬರ ಸಿಗ್ತದೆ, ಸುಮಾರು ಜಾತಿ ಗೊಬ್ಬರ ಸಿಗುತ್ತೆ, ಹಾಕ್ಬಹುದು. ಅದನ್ನ ಹಾಕ್ಬಹುದು. ಅದೇ ಎಲ್ಲರಿಗೂ ಅದು ಜಾಸ್ತಿ ಹೂ ಬರುತ್ತೆ, ಗಿಡನೂ ಚಲೋ ಆಗುತ್ತೆ. ಮತ್ತೆ ಹೌದೌದು. ಇದು ಯಾವ ಜಾತಿ ಡೇರೆ? ಇದು ಬೇಸಿಗೆ ತಾವ್ರೆ ಹೇಳಿ. ಬೇಸಿಗೆ ತಾವ್ರೆ. ಹೌದು. ಇದು ರಾಶಿ ಹಳೆ ಕಾಲದ್ದು ಆಯವ್ ಇಂದ ಹಿಡಿದು ಮಾಡ್ತಾ ಬಂದಿದ್ದ ಡೇರೆ. ಓಹೋ. ಹಂಗಾಗಿ ಬೇಸಿಗೆಲೂ ಚಲೋ ಹೂ ಆಗ್ತದೆ. ಬೇಸಿಗೆಲ್ಲೂ ಆಗ್ತು, ಮಳೆಗಾಲದಲ್ಲೂ ಆಗ್ತು. ಯಾವುದೇ ಸೀಸನ್ ಹೂ ಇರ್ತು, ಮೇಂಟೆನೆನ್ಸ್ ಕಡಿಮೆ. ತುಂಬಾ ಚೆನ್ನಾಗಿದೆ ಇದು. ಎಷ್ಟೊಂದು ಹೂಗಳಾಗಿವೆ ನೋಡಿ ಒಂದು ಗಿಡಕ್ಕೆ. ಈಗ ಕಡಿಮೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಅವರು ಆಲ್ರೆಡಿ. ಮತ್ತೆ ಯಾವಾಗ್ಲೂ ಹೂ ಕೊಯ್ತಾ ಬಂದಂಗೆ ಜಾಸ್ತಿ ಹೂ ಬರುತ್ತೆ ಗಿಡ. ಓಹೋ, ಕೊಯ್ದಂಗೂ ಮತ್ತೆ ಮತ್ತೆ ಆಗತ್ತೆ ಅದು. ತುಂಬಾ ಚೆನ್ನಾಗಿದೆ ನೋಡಿ. ಎಷ್ಟು ಚಂದ ಪಿಂಕ್ ಇದೆ ಅಲ್ವಾ? ಇದು ಯಾವ ಟೈಪ್ ಡೇರೆ? ಇದು ಈ ವರ್ಷ ಹೊಸ ಡೇರೆ. ನಾ ಇನ್ನು ಮಾಡಿದಿದ್ನಿಲ್ಲ, ಆದ್ರೆ ಇದಕ್ಕೆ ಎಂತ ಹೆಸರು ಹೇಳೋದು ಗೊತ್ತಿಲ್ಲ. ಡಬಲ್ ಕಲರ್ ಇದ್ದು ಶೇಡ್ ನೋಡಿ ಅದು ಹೆಂಗಿದೆ. ಒಂಥರ ಮಿಡ್ಲಲ್ಲಿ ನೋಡಿ ವೈಟ್ ತರ ಬಂದಿದೆ. ಈ ಕಡೆಗೆಲ್ಲ ನಾವು ಇದಕ್ಕೆ ಚಂದ್ರ ಕುಂಕುಮ ಕಲರ್ ಅಂತ ಹೇಳ್ತೀವಿ ನೋಡಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಸಾಮಾನ್ಯವಾಗಿ ನೀವು ಯಾವ ಟೈಮ್ನಲ್ಲಿ ಗಿಡನ ನೆಟ್ಕೋತೀರಿ? ನಾವು ಹೆಚ್ಚಾಗಿ ಜೂನ್ 2nd ವೀಕ್ ಅಲ್ಲಿ ಡೇರೆ ಗಿಡ ಹಾಕ್ತೇವೆ. ಹೂ ಬರೋದಕ್ಕೆ ಎಷ್ಟು ತಿಂಗಳಾಗತ್ತೆ? ಮಿನಿಮಮ್ 1.5 ತಿಂಗಳಂತೂ ಬೇಕು ಗಿಡ ನೆಟ್ಟು, ಗಡ್ಡೆ ಇಟ್ಟು. ಫ್ರೆಂಡ್ಸ್, ಇವತ್ತು ನೀವು ಪಾರ್ಟ್ 1 ಮಾತ್ರ ನೋಡ್ತಾ ಇದ್ದೀರಿ. ನಾನು ಪಾರ್ಟ್ 2 ಅನ್ನ ಕೂಡ ಪೋಸ್ಟ್ ಮಾಡ್ತಾ ಇದ್ದೀನಿ. ಅದರಲ್ಲೂ ಅಷ್ಟೇ ಉಳಿದಿರುವಂತಹ ಕೆಲವಷ್ಟು ಮಾಹಿತಿಗಳನ್ನು ಕಂಪ್ಲೀಟ್ ಆಗಿ ನಿಮಗೆ ಒಂದು ಡೇರೆ ಗಿಡನ ಬೆಳೆಸಬೇಕು ಅಂದರೆ ಯಾವ ರೀತಿ ನೀವು ಅದನ್ನು ಮೇಂಟೈನ್ ಮಾಡಬೇಕಾಗತ್ತೆ, ಹೇಗೆ ಬೆಳೆಸಬೇಕು ಹೇಳೋದನ್ನು ಕೂಡ ನೀವು ನೆಕ್ಸ್ಟ್ ವಿಡಿಯೋದಲ್ಲಿ ಕೂಡ ನೋಡ್ಕೊಳ್ಬಹುದು. ಇದು ಯಾವ ಜಾತಿ? ಇದು ಬಿಳೆ ಕಡ್ಡಿ. ಇದು ಹೊಸ ಇದಲ್ಲ, ಹಳೆ ಕಾಲದ್ದೇ, ಮೊದ್ಲಿಂದನೂ ಇರುವಂತದ್ದು. ಇದು ಬಿಳೆ ಮತ್ತೆ ಪಿಂಕ್ ಶೇಡ್ ಅಲ್ಲಿ ಇದೆ ಅಲ್ವಾ? ಇದು ವರದಳ್ಳಿ ಡೇರೆ. ವರದಳ್ಳಿ ಅಂದ್ರೆ ಅಲ್ಲಿಂದ ತಂದಿದ್ದಿರುತ್ತದೆ, ಹಾಗಾಗಿ ವರದಳ್ಳಿ ಡೇರೆ ಹೆಸರು ಇಟ್ಕೊಂಡಿದ್ದೆ. ಅಲ್ಲಿಂದ ಕಲೆಕ್ಟ್ ಮಾಡಿರೋದಾಗಿರುತ್ತದೆ, ಅದೇ ಹೆಸರು ಉಳ್ಕೊಳ್ಳುತ್ತೆ ಅಲ್ವಾ? ಎಷ್ಟು ದೊಡ್ಡದಾಗಿದೆ ನೋಡಿ ಇದು. ಒಳ್ಳೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಇದ್ರೊಳಗೆ 3 ಕಲರ್ ಆಗುತ್ತೆ. ಪಂಚರಂಗಿ ಹೇಳಿ. ಹೆಸರು ಪಂಚರಂಗಿ. ಹೌದು. ಎಷ್ಟು ಚೆನ್ನಾಗಿದೆ. ಡಬಲ್ ಕಲರ್ ಬರುತ್ತೆ, ಮತ್ತೊಂದು ಕೇಸರಿ ಪ್ಲೇನ್ ಆಗಿ ಇರುತ್ತೆ. ಇದು ಇನ್ನೊಂದು ಡಬಲ್ ಬೆಳೆ ಮತ್ತು ಕೇಸರಿ ಬರುತ್ತೆ. ಒಂದೇ ಗಿಡದಲ್ಲಿ ಬೇರೆ ಬೇರೆ ಶೇಡ್ ಅಲ್ವಾ? ಇದು ನೋಡಿ ಆರೆಂಜ್ ಮತ್ತೆ ಯೆಲ್ಲೋ ಶೇಡ್ ಅಲ್ಲಿ ಇದೆ. ಇದು ಬರೀ ಯೆಲ್ಲೋ ಮತ್ತೆ ಇದು ನೋಡಿ, ಇದು ಬಿಳೆ ಮತ್ತೆ ನೋಡಿ ಒಂದೇ ಗಿಡದಲ್ಲಿ 3 ಕಲರ್ ಇದೆ. ಪಂಚರಂಗಿ ಡೇರೆ ಅಂತ ಇದು. ಈಗ ಹೂವೆಲ್ಲ ಮುಗಿದೋಗದೆ ಪೂರ್ಣ, ಎಲ್ಲ ಮಳೆಗೂ ಅರ್ಧ ಹಾಳಾಗ್ಬಿಟ್ಟದೆ. ಹೌದು.
ಆಕ್ಚುಲಿ ತುಂಬಾ ದಿನದಿಂದ ನಾನು ಬರಬೇಕು ಅಂತ ಇದ್ದೆ, ಆದ್ರೆ ನೋಡಿ ಬರೋದಕ್ಕೆ ಲೇಟ್ ಆಗ್ಬಿಡ್ತು. ಕೆಲವಷ್ಟು ಹೂಗಳೆಲ್ಲ ಮುಗ್ದೋದ್ವು ಈಗ ಅಂತ ಹೇಳ್ತಾ ಇದ್ರು. ಮೊದ್ಲೇನೆ ನೆಟ್ಟಿರ್ತಾರೆ ಅಲ್ವಾ ಇಷ್ಟೊತ್ತಿಗಾಗ್ಲೇ, ಅಂದ್ರೆ ಸುಮಾರು ಗಣೇಶ ಚೌತಿ ಟೈಮಲ್ಲಿ ಚೆನ್ನಾಗಿ ಬರುತ್ತೆ ಅಲ್ವಾ. ಅದೇ ಆ ಟೈಮ್ನಲ್ಲಿ ಚೆನ್ನಾಗಿ ಹೂಗಳಿರ್ತವೆ. ಈಗ ಸ್ವಲ್ಪ ಲೇಟ್ ಆಗಿರೋದ್ರಿಂದ ಹೂಗಳು ಕಡಿಮೆ ಆಗಿವೆ ಅಂತ ಹೇಳ್ತಾ ಇದ್ದಾರೆ. ನಮ್ಗೇನು ಕಡಿಮೆ ಅನ್ನಿಸ್ತಾ ಇಲ್ಲ, ಇದು ಅವ್ರು ಹೇಳೋದು ಕಡಿಮೆ ಆಗಿದೆ ಅಂತ. ಮೊಗ್ಗು ಇದು ಇನ್ನು ಅಳ್ಳಿಕ್ಕಿದೆ. ಮೊಗ್ಗೆ ಎಷ್ಟು ದಪ್ಪವಾಗಿ ಹೇಗಿದೆ ಅಲ್ವಾ ಇದು. ಅಂದ್ರೆ ಫಸ್ಟ್ ಟೈಮ್ ಹಾಕಿರೋದಾ ಅಥವಾ ಯಾವ ಕಲರ್ ಅಲ್ಲಿ ಇದೆ? ಇದು ರೆಡ್ ಮತ್ತೆ ಬೆಳೆ ಬರುತ್ತೆ. ರೆಡ್ ಅಂಡ್ ವೈಟ್ ಶೇಡ್ ಅಲ್ಲಿ ಇದೆ. ಇದು ಮೊಗ್ಗಿದೆ. ಇನ್ನು ಯಾವುದು ಇದು? ಅರಿಶಿನ ಕುಂಕುಮ ಹಳಿ. ಅರಿಶಿನ ಕುಂಕುಮ ಡೇರೆ. ನೋಡಿ ಎಲ್ಲಾ ಹೂಗಳಿಗೂ ಈ ತರ ಇದೆ. ಅರಿಶಿನ ಕುಂಕುಮ ತರಾನೇ ಶೇಡ್ ಇದೆ ಎಲ್ಲದಕ್ಕೂ. ವಾವ್, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಹೇಗ್ ಮಾಡ್ತೀರಿ ಅಂತ ಅನ್ಸುತ್ತೆ ನಮ್ಗೆ ಇದನ್ನ ನೋಡಿದ್ರೆ. ಮೇಂಟೆನೆನ್ಸ್ ಅಂತ ಇದಕ್ಕೆ ಏನ್ ಮಾಡ್ಬೇಕಾಗತ್ತೆ ಡೇರೆ ಗಿಡಕ್ಕೆ? ಮೇಂಟೆನೆನ್ಸ್ ಅಂದ್ರೆ ಕೆಳಗಡೆಗೆ ಬಂದು ಹೆರೆ ಎಲ್ಲ ತೆಕ್ಕೊಂಡು ನಂತರ ಕಳೆ ಎಲ್ಲ ತೆಗೆದು ಅದಕ್ಕೊಂದ್ ಸ್ವಲ್ಪ ಮುಚ್ಕೊಡ್ಬೇಕು. ಮುಚ್ಕೊಡ್ಬೇಕು. ಅವಾಗ ಗಿಡ ಕೊಳೆ ಬರುದಿಲ್ಲ. ಇಲ್ಲ ಅಂದ್ರೆ ಕೊಳೆ ಬರುತ್ತೆ. ರೆಡ್ ಹೋಳಿ, ಬನವಾಸಿ ರೆಡ್. ಇದ್ರೊಳಗೆ ಮತ್ತೊಂದ್ ಕಲರ್ ಉಂಟು, ನೀಲಿದು ಉಂಟು ಅದ್ರೊಳಗೆ. ಓಹೋ, ಇದ್ರಲ್ಲೇ ನೀಲಿ. ಇದೇ ತರ ಶೇಡ್, ಇದೇ ಶೇಡ್ ಬಂದು ನೀಲಿ ಕಲರ್. ಎಷ್ಟು ಚೆನ್ನಾಗಿದೆ. ಇದು ಯಾವುದು? ಇದು ಪರ್ಪಲ್ ಅಮೆರಿಕ ಹಳಿ. ಪರ್ಪಲ್ ಅಮೆರಿಕ. ವಾವ್. ಎಲ್ಲ ಡೇರೆಗೆ ಬೇರೆ ಬೇರೆ ಹೆಸರು ಇರುತ್ತೆ ಅಲ್ವಾ. ಕೆಲವು ಕಡೆಯಿಂದ ತಗೊಂಡ್ ಬಂದಿದ್ದು ನೋಡ್ರು ಗೊತ್ತಾಗತ್ತೆ ನಮಗೆ. ಗಿಡ ಓಹೋ, ನಮಗ್ ನೋಡಿದ್ರೆ ಎಲ್ಲಾ ಡೇರೆನು ಒಂದೇ ಅನಿಸ್ತದೆ. ಆದ್ರೆ ಎಲೆ ಒಳಗೆ ಬೇರೆ ಬೇರೆ ಇರತ್ತೆ. ಅದೇ ನಿಮ್ಗ್ ಗೊತ್ತಾಗ್ಬಿಡುತ್ತೆ ಅದು ಅಲ್ವಾ, ಯಾವ ಗಿಡ ಇದು ಹೇಳ್ಕೊಂಡೆಲ್ಲ. ಎಷ್ಟು ಚಂದ ರೆಡ್ ಇದು. ಫ್ರೆಂಡ್ಸ್, ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಿ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ವೀಡಿಯೋಸ್ಗಳು ಅಂದರೆ ವ್ಲಾಗ್ಸ್ಗಳು, ರೆಸಿಪಿಗಳು, ಹಳ್ಳಿ ವೀಡಿಯೋಸ್ಗಳು ಮತ್ತು ಈ ರೀತಿ ಗಾರ್ಡನ್ ವೀಡಿಯೋಸ್ಗಳನ್ನೆಲ್ಲ ನೀವು ನನ್ನ ಚಾನಲ್ನಲ್ಲಿ ನೋಡ್ಕೊಳ್ಬೋದು. ವಾವ್, ಇದು ನೋಡಿ ಎಷ್ಟು ದೊಡ್ಡದಾಗಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಮುತ್ತಿನ ಡೇರೆ. ಹೌದು. ಓಹೋ, ಇದೊಂಥರ ಮುತ್ತು ತರ ಗಟ್ಟಿ ಇರುತ್ತೆ. ಮತ್ತೆ ಜಾಸ್ತಿ ದಿವಸ ಇರುತ್ತೆ ಇದು ಹೂ. ತುಂಬಾ ದಿನಗಳವರೆಗೆ ಸರಿ ಆಗ್ಬಿಟ್ರೆ ಹೌದು ಕೊಂಡಿರುತ್ತೆ. ಇದೆಲ್ಲ ಲಾಸ್ಟಿನ ಹೂ, ಸೈಜ್ ಚಿಕ್ಕದಾಗಿದೆ ಅಲ್ವಾ. ಫಸ್ಟ್ ಹೂ ಎಲ್ಲ ದೊಡ್ಡದು ಬರ್ತಿದೆ ಅಲ್ವಾ. ಇದು ಇದು 10 ರೂಪಾಯಿ ಡೇರೆ ಹೇಳಿ. 10 ರೂಪಾಯಿ ಡೇರೆ ತಗೋಬಂದಿದ್ದು. ಇದು ಒಂದು 10 ರೂಪಾಯಿ ಕೊಟ್ಟು ಗಿಡ ತಗೋಬಂದಿದ್ದು. ಅಂದ್ರೆ ಹಿಳ್ಳು ತಂದು ಎಲ್ಲಿ ಮಲೆನಾಡು ಮೇಳ? ಅಲ್ಲ, ಡೇರೆ ಮೇಳದಿಂದ ತಂದಿದ್ದು. ಡೇರೆ ಮೇಳದಿಂದ ತಂದಿದ್ದು. ನೋಡಿ 10 ರೂಪಾಯಿ ಡೇರೆ ಅಂತ ಇದು. ಅಂದ್ರೆ ಎಲ್ಲಾ ಡೇರೆನು ಒಂದೊಂದ್ ಕಡೆ ಒಂದೊಂದ್ ಹೆಸರು ಉಂಟು. ಅವ್ರವ್ರಿಗೆ ಬೇಕಾದಾಗೆ ಅಥವಾ ಅವ್ರವ್ರು ಎಲ್ಲಿಂದ ತಂದ್ಕೊಂಡಿದಾರ ಅಲ್ಲಲ್ಲಿದೆ ಹೆಸರು. ಅದೇ ಅಂದ್ರೆ ಅವರಿಗೆ ಅದು ಗುರ್ತು ಹಿಡಿಯೋದಕ್ಕೆ ಚೆನ್ನಾಗತ್ತೆ ಅಲ್ವಾ, ಒಂದೊಂದು ಹೆಸರು ಇಟ್ಕೊಂಡ್ಬಿಟ್ರೆ ಹೇಳ್ಕೊಂಡಲ್ವಾ. ಮೇಡಮ್, ನೀವು ಇಷ್ಟೊಂದು ಗಿಡ ಮಾಡಿದೀರಾ, ನೀವು ಒಬ್ರೇನೆ ಇದನ್ನೆಲ್ಲ ಮಾಡ್ಕೊಂಡ್ ಬರ್ತೀರಾ ಹೇಗೆ? ಇಲ್ಲ, ಇದಕ್ಕೆ ಹಲವರು ಸಪೋರ್ಟ್ ಬೇಕಾಗ್ತದೆ. ಮನೆಯಲ್ಲೂ ಎಲ್ಲರ ಸಪೋರ್ಟ್ ಇದ್ರೆ ಮಾತ್ರ ಇಷ್ಟೆಲ್ಲ ಗಿಡ ಮಾಡಲಾಗ್ತದೆ. ಹೌದು. ಈಗ ಇದಕ್ಕೆ ನಾವು ಗಿಡ ನೆಟ್ಟ ತಕ್ಷಣ ಒಂದ್ ಗೇಣ್ ಮೇಲ್ ಬಂದ ತಕ್ಷಣ ಒಂದ್ ಕೋಲ್ ಕೊಟ್ಟು ಸಪೋರ್ಟಿಗೆ ಬೇಕು ಅಲ್ವಾ. ಸಪೋರ್ಟಿಗೆ ಕೋಲ್ ಕೊಟ್ಕೊಂಡು ಹಿಂಗ್ ಗಿಡ ಕಟ್ಟಿಗೆತ್ ಬರವು. ಗಿಡ ಬೆಳೀತಾ ಇದ್ದಂಗೆನೆ ಅದು ಕಟ್ಟಿಡ್ಬೇಕಾ? ಹೌದು. ಇಲ್ದೋದ್ರೆ ನಮ್ಮನೇಲಿ ನಮ್ಮನೇಲಿ ಈ ಸತಿಯ ನಾನು ಗಿಡ ಮೇಂಟೈನ್ ಮಾಡಿದ್ನಿಲ್ಲ, ಹಂಗಾಗಿ ಗಿಡ ಅಷ್ಟು ಹಿಂಗ್ ಬಿದ್ದು ಎಲ್ಲ ಹಾಳಾಗೋಯ್ತು. ಅಂದ್ರೆ ಈ ತರ ಸಪೋರ್ಟ್ ಕೊಟ್ಬಿಟ್ರೆ, ಈ ತರ ಸಪೋರ್ಟ್ ಇದ್ರೆ ಚೆನ್ನಾಗಿ ನೆಟ್ಟೆ ಬರುತ್ತೆ, ಗಿಡ ಒಗ್ಗೋದಿಲ್ಲ, ಕೊಳೆ ಬರೋದು ಸ್ವಲ್ಪ ಕಡಿಮೆ ಆಗ್ತು. ಮತ್ತೆ ಹೂವು ಭಾರ ಇರುತ್ತೆ ಅಲ್ಲ, ಅದು ಮುರಿದೋಗುತ್ತೆ. ಮತ್ತೆ ಮನೆಯಲ್ಲೂ ಎಲ್ಲರೂ ನಿಮ್ಗೆ? ಹೌದು, ನಮ್ಮಲ್ಲಿ ಮಾವ ನಮ್ಮನೆಯವ್ರದ್ದು ಎಲ್ಲ ಸಪೋರ್ಟ್ ಇತ್ತು. ಹಿಂಗಿದ್ದು ಗೂಟ ತಂದಿಟ್ರೆ ಸರಿಯಾಗಿ ಕೆತ್ತಿ ತುದಿ ಕಡೆ ಒಂಚೂರು ಚೂಪ ಮಾಡಿ ಇಟ್ಟು ಕೆಳಗಡೆ ಹುಗಿಯೋದಕ್ಕೆ ಅಂತ ಚೂಪ ಮಾಡ್ಬೇಕು. ಮಾವು ಅದನ್ನ ರೆಡಿ ಮಾಡಿ ಇಡ್ತಾ, ಹಂಗಾಗಿ ಮಾಡೋದಕ್ಕೆ ಸ್ವಲ್ಪ ಈಸಿ ಆಗತ್ತೆ ಅಲ್ವಾ. ಹೌದು, ಮನೇಲಿ ಸಪೋರ್ಟ್ ಇದ್ರೆ ಚೆನ್ನಾಗಿ ಮಾಡ್ಬೋದು ನೋಡಿ ಈ ತರ ಗಾರ್ಡನ್ ಅನ್ನ.
ಥ್ಯಾಂಕ್ ಯು ಜಯ ಅವರೇ. ಇಷ್ಟು ಚೆನ್ನಾಗಿ ನೀವು ಗಾರ್ಡನ್ ಬಗ್ಗೆ ಅಂದ್ರೆ ನೀವು ಡೇರೆನ ಹೇಗ್ ಬೆಳೆಸ್ತೀರಿ ಹೇಳೋದನ್ನ ತಿಳಿಸ್ಕೊಟ್ರಿ. ಎಷ್ಟೊಂದು ಜನರಿಗೆ ಇದು ಹೆಲ್ಪ್ ಆಗುತ್ತೆ, ಯಾವ ತರ ಮಾಡ್ತಾರೆ ಏನು ಹೇಳೋದು. ನೀವು ತುಂಬಾ ನಿಮ್ಮ ವಿಡಿಯೋ ಮಾಡಿದ್ ನಾನು ನೋಡಿದ್ದಿ. ಹೌದಾ? ತುಂಬಾ ಚೆನ್ನಾಗಿ ಮಾಡ್ಕೊಡ್ತಾ ಇದ್ದಿ. ನೀವು ಬಂದಿದ್ದಕ್ಕೂ ನಮಗ್ ಚಲೋ ಆಯ್ತು. ಥ್ಯಾಂಕ್ ಯು ವೆರಿ ಮಚ್.